Welcome back to Math Magic. Good morning, students. So last class ಅಲ್ಲಿ ನಿಮಗೆ ಏನು ಹೇಳಿದ್ನಪ್ಪ ಅಂತಂದ್ರೆ ಟೈಮ್ ಅಂಡ್ ವರ್ಕ್ ಬೇಸಿಕ್ಸ್ ಕ್ವಶನ್ಸ್ ತಗೊಂಡು ಯಾವ ಥರ ಮಾಡಬೇಕು, ಯಾವ ಥರ ಟೆಕ್ಸ್ಟ್ನ ಯೂಸ್ ಮಾಡಬೇಕು ಅಂತ ಹೇಳಿಕೊಟ್ಟಿದ್ದೆ. ಬಟ್ ಲಾಸ್ಟ್ ಕ್ಲಾಸಲ್ಲಿ ನಿಮಗೆ ಏನು ಹೇಳಿದ್ನಪ್ಪ ಅಂದ್ರೆ ಈ ಕ್ವಶನ್ ತೊಗೊಂಡಿದ್ದೆ ನಾ. ಏನು ಎ ಪ್ಲಸ್ ಬಿ ಇಷ್ಟು ದಿನದಲ್ಲಿ ಮಾಡ್ತಾರೆ, ಬಿ ಪ್ಲಸ್ ಸಿ ಇಷ್ಟು ದಿನದಲ್ಲಿ ಮಾಡ್ತಾರೆ, ಸಿ ಪ್ಲಸ್ ಎ ಇಷ್ಟು ದಿನದಲ್ಲಿ ಮಾಡ್ತಾರೆ ಅಂತ. ಸೊ ಇದಕ್ಕೆ ಯಾವ ಥರ ಶಾರ್ಟ್ಕಟ್ ನಾವು ಅಪ್ಲೈ ಮಾಡ್ತೀವಿ ಅಂತ ಅದು ಇವತ್ತು ನೋಡೋಣ. ಸೊ ಓಕೆನಾ. ನೋಡಿ ಸ್ಟೂಡೆಂಟ್ಸ್, ಇವಾಗ ಏನು ಕ್ವಶನ್ ಇತ್ತು? ಎ ಪ್ಲಸ್ ಬಿ ಪ್ಲಸ್ ಸಿ ಪ್ಲಸ್ ಎ. ಸೊ ಎ ಪ್ಲಸ್ ಬಿ 15 days, 5 days, 6 days, 10 days. 5 days, 6 days, 10 days. ಇದು ಟೈಮ್ ಎಫಿಷಿಯನ್ಸಿ. ಏನು ಇದು ನಾನು ಏನು ಹೇಳ್ಕೊಟ್ಟಿನಲ್ಲ, ಸೊ ಇದರಲ್ಲಿ ಇದೆಲ್ಲ ನಾವು ಮಾಡೋ ಅವಶ್ಯಕತೆ ಇಲ್ಲ. ಯಾವ ಪಾರ್ಟ್? ಈ ಪಾರ್ಟ್ ಮಾಡೋ ಅವಶ್ಯಕತೆನೇ ಇಲ್ಲ. ಯಾವ ಥರಪ್ಪ ಅಂತ ನಿಮಗೆ ಹೇಳ್ಕೊಡ್ತೀನಿ. ಸೊ ಶಾರ್ಟ್ಕಟ್ ಮಾಡ್ಬೇಕು, ಶಾರ್ಟ್ಕಟ್ ಮೈಂಡಲ್ಲೇ ಮಾಡ್ಬೇಕು. ಹೆಂಗೆ ಮಾಡ್ಬೇಕಪ್ಪ ಅಂತಂದರೆ, ಇವಾಗ ನಮ್ಮ ವರ್ಕ್ ಏನು ಬಂತು? ವರ್ಕ್ 30 ಬಂತು. ಯಾವ ಥರ ಮಾಡ್ಬೇಕಂತ ನಿಮಗೆ ಗೊತ್ತು. ಸೊ 5 6 30, 6 5 30. ಯಾಕಂದ್ರೆ ಇದು ಇಂಟು ಮಾಡಿದ್ರೆ ವರ್ಕ್ ಬರುತ್ತೆ, ಹೌದಲ್ಲ? 10 3 30. ಸೊ ಎ ಪ್ಲಸ್ ಬಿ ಇಬ್ಬರು ಸೇರಿ 6 ಚೇರ್ ಮಾಡ್ತಾರಂತೆ ದಿನಕ್ಕೆ. ಸೊ ಬಿ ಪ್ಲಸ್ ಸಿ ದಿನಕ್ಕೆ 5 ಚೇರ್ ಮಾಡ್ತಾರೆ, ಸಿ ಪ್ಲಸ್ ಎ ದಿನಕ್ಕೆ 3 ಚೇರ್ ಮಾಡ್ತಾರೆ, ಹೌದಾ? ಸೊ ನಮಗೆ ಏನು ಕಂಡುಹಿಡಿಬೇಕು ಅದನ್ನ ನೋಡ್ಕೊರಿ ನೀವು. ನಮಗೆ ಏನು ಕಂಡುಹಿಡಿಬೇಕು? ನಮಗೆ ಡೈರೆಕ್ಟ್ ಆಗಿ ಎಫಿಷಿಯನ್ಸಿ ಕಂಡುಹಿಡಿಬೋದು. ಫಾರ್ ಎಕ್ಸಾಂಪಲ್ ನಂದು ಸಿ ಎಫಿಷಿಯನ್ಸಿ ಕಂಡುಹಿಡಿಬೇಕಂತ ಅಂದ್ಕೊಳ್ಳಿ, ಸಿ ಎಫಿಷಿಯನ್ಸಿ ಕಂಡುಹಿಡಿಬೇಕಂತ ಅಂದ್ಕೊಳ್ಳಿ. ಸಿ ಎಲ್ಲೆಲ್ಲಿದೆ ಅದನ್ನ ಪ್ಲಸ್ ಮಾಡ್ರಿ. ಸಿ ಎಲ್ಲೆಲ್ಲಿದೆ ಅದನ್ನ ಪ್ಲಸ್ ಮಾಡ್ರಿ. ಸಿ ಎಲ್ಲೆಲ್ಲಿದೆ ಅದನ್ನ ಪ್ಲಸ್ ಮಾಡ್ರಿ. ಉಳಿದಿನ ಮೈನಸ್ ಮಾಡ್ರಿ, ಅದನ್ನ ಆಫ್ ಮಾಡಿಬಿಟ್ರಿ. ಸೊ ನಿಮಗೆ ಸಿ ಡೆಫಿಷಿಯನ್ಸಿ ಬಂದ್ಬಿಡುತ್ತೆ. ಸೊ ನಾ ಏನಂದೆ? ಸಿ ಎಲ್ಲೆಲ್ಲಿದೆ ಅಲ್ಲಿ ಪ್ಲಸ್ ಮಾಡಿ. ಸೊ 5 + 3 8. 8 - 6 5 + 3 - 6 ಮಾಡಬೇಕು. 5 + 3 8, 8 - 6 2. ಇದನ್ನ ಆಫ್ ಮಾಡಬೇಕು. ಸೊ 1. ಸೊ ಸಿ ಡೆಫಿಷಿಯನ್ಸಿ 1. ಸೊ ಸಿ ದಿನಕ್ಕೆ 1 ಚೇರ್ ಮಾಡ್ತಾನಂತೆ. ಈ ತರ ನೀವು ಕ್ಯಾಲ್ಕುಲೇಟ್ ಮಾಡಬಹುದು. ಸೊ ಅದೆಲ್ಲ ಬರೆಯೋ ಅವಶ್ಯಕತೆ ಇಲ್ಲ. ಎ ಪ್ಲಸ್ ಬಿ ಪ್ಲಸ್ ಸಿ ಪ್ಲಸ್ ಎ, ಅದು 2 ಪ್ಲಸ್ ಮಾಡಿ 2 ಮೈನಸ್ ಮಾಡಿ, ಅದೇನು ಅವಶ್ಯಕತೆ ಇಲ್ಲ. ಡೈರೆಕ್ಟ್ ಮೈಂಡಲ್ಲಿ ಬರೀರಿ. ಫಾರ್ ಎಕ್ಸಾಂಪಲ್ ಸೊ ಸಿ ಡೆಫಿಷಿಯನ್ಸಿ 1 ಚೇರ್ ಬಂತು, ಹೌದಾ? ಸೊ ನಂಗೆ ಡೈರೆಕ್ಟ್ ಬಿ ಡೆಫಿಷಿಯನ್ಸಿ ಬೇಕಂತ ಅನ್ಕೊಳ್ಳಿ. ಡೈರೆಕ್ಟ್ ಬಿ ಡೆಫಿಷಿಯನ್ಸಿ ಬೇಕಂತ ಅನ್ಕೊಳ್ಳಿ. ಬಿ ಎಲ್ಲಿದ್ದಾನೆ ನೋಡಿ, ಬಿ ಎಲ್ಲಿದ್ದಾನೆ? ಇಲ್ಲಿದ್ದಾನೆ. ಬಿ ಇಲ್ಲಿದ್ದಾನೆ. ಸೊ ಇದೆರಡನ್ನ ಪ್ಲಸ್ ಮಾಡಬೇಕು, ಇದನ್ನ ಮೈನಸ್ ಮಾಡಬೇಕು, ಡಿವೈಡ್ ಬೈ 2 ಮಾಡಬೇಕು. ಸೊ 6 + 5 11, 11 - 3 8, 8 ಡಿವೈಡ್ ಬೈ 2 4. ಸೊ ಬಿ ದಿನಕ್ಕೆ 4 ಚೇರ್ ಮಾಡ್ತಾನೆ. ಈ ತರ ಶಾರ್ಟ್ಕಟ್ ಸೀದಾ, ಇದು ಡೈರೆಕ್ಟ್ ಶಾರ್ಟ್ಕಟ್. ಸೊ ಈ ತರ ನೀವು ಮಾಡ್ಬೋದು. ಸೊ ಇಲ್ಲಾಂದ್ರೆ ಎ ಪ್ಲಸ್ ಬಿ ಪ್ಲಸ್ ಸಿ 3 ಕೇಳನಪ್ಪ ಅಂತಂದ್ರೆ ಇಲ್ಲಿ ಸ್ಪ್ಲಿಟ್ ಮಾಡ್ಕೋಬೇಕು. ಇಲ್ಲಿ ಸ್ಪ್ಲಿಟ್ ಮಾಡ್ಕೋಬೇಕು. ಎ ಪ್ಲಸ್ ಬಿ ಪ್ಲಸ್ ಸಿ 3 ಕೇಳನಪ್ಪ ಅಂತ ಒಂದನ್ನ ಫೈಂಡ್ ಔಟ್ ಮಾಡ್ಬೇಕು. ಯಾವ್ದಾದ್ರು ಒಂದು. ಫಾರ್ ಎಕ್ಸಾಂಪಲ್ ಬಿ ಒಂದು ಫೈಂಡ್ ಔಟ್ ಮಾಡ್ಕೊಂಡಿದೀವಿ ಅನ್ಕೊಳ್ಳಿ. ಬಿ 4 ಇದ್ರೆ ಎ ಎಷ್ಟು? ಎ 2 ಇರುತ್ತೆ. ಸೊ ಬಿ 4 ಇದ್ರೆ ಸಿ ಎಷ್ಟಿರುತ್ತೆ? ಸಿ 1 ಇರುತ್ತೆ. ಸಿ 1 ಇದ್ರೆ ಎ 2 ಇರುತ್ತೆ. ಸೊ ಎ ಡೆಫಿಷಿಯನ್ಸಿ 2, ಬಿ ಡೆಫಿಷಿಯನ್ಸಿ 4, ಸಿ ಡೆಫಿಷಿಯನ್ಸಿ 1. ಆ ಥರ ನಾವು ಮಾಡ್ಬೇಕು. ಎ, ಇದು ಬಿ, ಇದು ಸಿ. ಸೊ ಈ ಥರ ನಾವು ಮಾಡ್ಬೇಕು. ಸೊ ಈ ಥರ ನೀವು ಒನ್ ಟೆಕ್ನಿಕ್ ಮೆಥಡ್ನ ನೀವು ಅಪ್ಲೈ ಮಾಡಿಬಿಟ್ಟು ಈ ಥರ ಈಸಿಯಾಗಿ ವೆರಿ ಸಿಂಪಲ್ ವೇ ಒಳಗಡೆ ನೀವು ಕ್ವಶನ್ ಸಾಲ್ವ್ ಮಾಡ್ಬೋದು. ಬನ್ನಿ ನೆಕ್ಸ್ಟ್ ಕ್ವಶನ್ ನೋಡೋಣ. 8 persons working 8 hours a day can complete 3 units of work in 10 days. How many days are required by 12 persons to complete 5 units of work working 6 hours a day? 12 ಜನ ದಿನಕ್ಕೆ 8 ತಾಸು ಕೆಲಸ ಮಾಡ್ತಾರಂತೆ. ಆ ಥರ 10 ದಿನ ಮಾಡ್ತಾರೆ. ಆವಾಗ 3 ಯೂನಿಟ್ಸ್ ವರ್ಕ್ ಕೆಲಸ ಮಾಡ್ತಾರಂತೆ, ಓಕೆನಾ? ಸೊ ಹಾಗಾದರೆ 6 ತಾಸು 25 ಜನ ಡೈಲಿ 6 ತಾಸು ಕೆಲಸ ಮಾಡ್ತಾರಂತೆ. ಸೊ ಎಷ್ಟು ದಿನ ಕೆಲಸ ಮಾಡಿದ್ರೆ 5 ಪಾರ್ಟ್ ಆಫ್ ವರ್ಕ್ ಕೆಲಸ ಮಾಡ್ತಾರಂತೆ. ಈ ಕ್ವಶನ್ ನೀವು ನೋಡಿರ್ಬೋದು, UPSC ಇಂಟರ್ವ್ಯೂ ಅಲ್ಲೆಲ್ಲ ಕೇಳಿರೋ ಕ್ವಶನ್ ನೋಡಿರ್ಬೋದು.
ಎರಡು ಹಕ್ಕಿಗಳು 2 ದಿನದಲ್ಲಿ 2 ಗೂಡುಗಳನ್ನು ಕಟ್ಟಿದ್ರೆ ಒಂದು ಹಕ್ಕಿ 1 ದಿನದಲ್ಲಿ ಎಷ್ಟು ಗೂಡನ್ನು ಕಟ್ತದೆ? ಸೊ ಈ ತರ ಕ್ವಶನ್ಸ್ ಯಾವ ತರ ಸಾಲ್ವ್ ಮಾಡ್ತೀರಿ? ಈ ತರ ಕ್ವಶನ್ ಸಾಲ್ವ್ ಯಾವ ಲಾಜಿಕ್ ಇಂದ ನಾವು ಈ ತರ ಕ್ವಶನ್ಸ್ ಸಾಲ್ವ್ ಮಾಡಬಹುದು ಅಪ್ಪ ಅಂತಂದ್ರೆ ಒಂದು ಫಾರ್ಮುಲಾ ಇದೆ. ಒಂದು ಸಿಂಪಲ್, ಬಹಳ ಸಿಂಪಲ್ ಇದೆ. ನೀವು ಯೋಚನೆ ಮಾಡ್ಬೇಕಂದ್ರೆ, ಯೋಚನೆ ಮಾಡಿ ಹೇಳ್ಬೇಕಂದ್ರೆ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಫೈಂಡ್ ದ ಆನ್ಸರ್. ಸೊ ಫಾರ್ಮುಲಾ ಇದೆ. ಫಾರ್ಮುಲಾ ಸಿಂಪಲ್. ಏನ್ ಫಾರ್ಮುಲಾ? MDH ಕಾನ್ಸೆಪ್ಟ್. ಇದು MDH ಫಾರ್ಮುಲಾ ಏನಪ್ಪ? M1 D1 H1 divided by W1 is equal to M2 D2 H2 divided by W2. ಸೊ ಈ ಫಾರ್ಮುಲಾನ ನೀವು ನೆನ್ಪಿಟ್ಕೋಬೇಕು. ಈ ಫಾರ್ಮುಲಾ ನೆನ್ಪಿಟ್ಕೊಂಡ್ರೆ ಮುಗೀತು. ಸೊ M1 ಅಂದ್ರೆ ಮೆನ್, ನಂಬರ್ ಆಫ್ ಮೆನ್ಸ್. ಡಿ ಅಂದ್ರೆ ನಂಬರ್ ಆಫ್ ಡೇಸ್. H ಅಂದ್ರೆ ನಂಬರ್ ಆಫ್ ಅವರ್ಸ್. W ಅಂದ್ರೆ ಯೂನಿಟ್ಸ್ ಆಫ್ ವರ್ಕ್. ಸೊ ಇಲ್ಲಿ ನೋಡಿ 18 persons, M 18 ಇದೆ. ಸೊ ನೆಕ್ಸ್ಟ್ 8 hours, H 3 units of work, 10 days ಅಲ್ಲಿ ಮಾಡ್ತಾನಂತೆ. ಡೇಸ್ 10, ಹೌದಾ? MDH divided by W1. ಸೊ ಈ ಕಡೆ ನೋಡಿ, ಹೌ ಮೆನಿ ಡೇಸ್ ಆರ್ ರಿಕ್ವೈರ್ಡ್? D2 into 25 people, 25 ಜನ, 5 units of work, 6 hours per day. ಸೊ ಇದನ್ನು ಸಾಲ್ವ್ ಮಾಡಿಬಿಟ್ರೆ ನಿಮಗೆ ಆನ್ಸರ್ ಬಂತು, ಖತಮ್. ಸೊ ಏನು ಸಾಲ್ವ್ ಮಾಡಿ? 5 ಒಂದ್ಲೆ 5 ಐದ್ಲೆ, 5 ಒಂದ್ಲೆ 5 ಎರಡ್ಲೆ, 6 ಒಂದ್ಲೆ 6 ಮೂರ್ಲೆ, 3 ಕ್ಯಾನ್ಸಲ್. ಸೊ D2 is equal to 16 days. ಆನ್ಸರ್ ಇಸ್ ಆಪ್ಷನ್ ನಂಬರ್ ಸಿ. ಈ ತರ ನೀವು ಮಾಡಬೇಕು. ಸಿಂಪಲ್, ಒಂದೇ ಫಾರ್ಮುಲಾ, ಒಂದೇ ಕಾನ್ಸೆಪ್ಟ್. ಸೊ ಈ ಫಾರ್ಮುಲಾ ನೀವು ನೆನ್ಪಿಟ್ಕೊಂಡ್ರೆ ನೀವು ಆರಾಮ್ಸೆ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಒಂದೊಂದು ಕಡೆ ಏನು ಕೊಡ್ತಾನೆ? ಹೆಚ್ ಕೊಡಲ್ಲ. ಒಂದೊಂದು ಕಡೆ ಏನು ಮಾಡ್ತಾನೆ? ಹೆಚ್ ಕೊಡಲ್ಲ, ಬರೀ MD ಕೊಡ್ತಾನೆ, ಮತ್ತೆ ಇಲ್ಲಿ MD ಕೊಡ್ತಾನೆ. ಸೊ ನಾವು ಹೆಚ್ನ 2 ಕಡೆ ಬರಿಬಾರ್ದು. 2 ಕಡೆ ಬರೀಲಿಕ್ಕೆ ಏನು ಪ್ರಾಬ್ಲಮ್ ಇಲ್ಲ, ಓಕೆನಾ? ಸೊ MD ಕೊಟ್ರೆ M1 D1 is equal to M2 D2 ಫಾರ್ಮುಲಾ. ಸೊ ಯಾವ್ದು ಕೊಡಲ್ಲ ಅದನ್ನ ಇಗ್ನೋರ್ ಮಾಡಿಬಿಡ್ಬೇಕು. ಆ ತರ ಮಾಡ್ಬೇಕು ನೀವು. ನೆಕ್ಸ್ಟ್ ಬನ್ನಿ, ಮಧ್ಯದಲ್ಲಿ ಒಬ್ರೊಬ್ರು ಬಿಟ್ಟು ಹೋಗ್ತಾರೆ, ಮಧ್ಯದಲ್ಲಿ ಒಬ್ರೊಬ್ರು ಜಾಯ್ನ್ ಆಗ್ತಾರೆ. ಸೊ ಅಂತ ಕ್ವಶನ್ ಯಾವ ತರ ಮಾಡ್ಬೇಕಪ್ಪ ಅಂತ ನೋಡೋಣ. ಸೊ ಇಲ್ಲಿ ನೋಡಿ, A and B can do a work in 12 days, 15 days. A ಮತ್ತೆ B ಕ್ರಮವಾಗಿ 12 ದಿನ ಮತ್ತೆ 15 ದಿನದಲ್ಲಿ ಕೆಲಸನ ಮುಗಿಸ್ತಾರಂತೆ. ದೇ ಬಿಗೇನ್ ಟು ವರ್ಕ್ ಟುಗೆದರ್. ಅವರಿಬ್ಬರು ಸ್ಟಾರ್ಟ್ ಮಾಡಿದ್ರಂತೆ ಕೆಲಸ, ಇಬ್ಬರು ಸೇರಿ ಸ್ಟಾರ್ಟ್ ಮಾಡಿದ್ರಂತೆ. A ಲೆಫ್ಟ್ ಆಫ್ಟರ್ 4 days. ಇಬ್ಬರು ಸೇರಿಬಿಟ್ಟು ಕೆಲಸನ ಸ್ಟಾರ್ಟ್ ಮಾಡ್ತಾರೆ. 4 ದಿನ ಆದ್ಮೇಲೆ B ಕೆಲಸನ ಬಿಟ್ಬಿಡ್ತಾನೆ. ಸೊ ಇನ್ ಹೌ ಮೆನಿ ಮೋರ್ ಡೇಸ್ B ಅಲೋನ್ ಕಂಪ್ಲೀಟ್ ದ ರಿಮೈನಿಂಗ್ ವರ್ಕ್? ಸೊ 4 ದಿನ ಆದ್ಮೇಲೆ A ಬಿಟ್ಟೋಗ್ತಾನಂತೆ. 4 ದಿನ ಆದ್ಮೇಲೆ A ಬಿಟ್ಟೋಗ್ತಾನಂತೆ, B ಒಬ್ಬನೇ ಕೆಲಸ ಮಾಡ್ತಾನಂತೆ 4 ದಿನ ಆದ್ಮೇಲೆ. ಸೊ B ಎಷ್ಟು ದಿನ ಟೈಮ್ ತಗೋತಾನೆ ಲಾಸ್ಟಿಗೆ ಅಂತ ಕ್ವಶನ್. ಸೊ ಏನಿಲ್ಲ, ಸೇಮ್ ಕಾನ್ಸೆಪ್ಟ್, ಒಂದು ಟೆಕ್ನಿಕ್ ಮೆಥಡ್ ಯೂಸ್ ಮಾಡ್ಕೊಂಡು ನಾವು ಮಾಡೋಣ. ಸೊ A 12 ದಿನ, B 15 ದಿನ. ಸೊ ಟೈಮ್ ರೇಷಿಯೋ ಏನಿದೆ? 4 5. 3 4 3 5 4 5 4 5. ಉಲ್ಟಾ ಬರೀಬೇಕು ಎಫಿಷಿಯನ್ಸಿ, 4 5 4. ಸೊ W is equal to work is equal to 60 ಚೇರ್ಸ್ ಮಾಡ್ಬೇಕು. 60 ಚೇರ್ಸ್ ಮಾಡ್ಬೇಕು. ಸ್ಟಾರ್ಟಿಂಗ್ ಏನಾಗುತ್ತೆ? ಇಬ್ಬರು ಸೇರಿ ಮಾಡ್ತಾರಂತೆ. ಸ್ಟಾರ್ಟಿಂಗ್ ಏನಾಗುತ್ತೆ? ದೇ ಬಿಗೇನ್ ಟು ವರ್ಕ್ ಟುಗೆದರ್. A ಪ್ಲಸ್ B ಸೇರಿಬಿಟ್ಟು ಕೆಲಸ ಮಾಡ್ತಾರೆ. ಎಷ್ಟು ದಿನ? 4 ದಿನ ಕೆಲಸ ಮಾಡ್ತಾರೆ. ಆಮೇಲೆ A ಬಿಟ್ಟೋಗ್ತಾನೆ, ಆಮೇಲೆ B ಒಬ್ಬನೇ ಕೆಲಸ ಮಾಡ್ತಾನೆ. ಸೊ A ಪ್ಲಸ್ B ದಿನಕ್ಕೆ ಎಷ್ಟು ಮಾಡ್ತಾರೆ? A ದಿನಕ್ಕೆ 5 ಚೇರ್ ಮಾಡ್ತಾನೆ, B ದಿನಕ್ಕೆ 4 ಚೇರ್ ಮಾಡ್ತಾನೆ. ಇಬ್ಬರು ಸೇರಿ ದಿನಕ್ಕೆ ಎಷ್ಟು ಚೇರ್ ಮಾಡ್ತಾರೆ? 9 ಚೇರ್ ಮಾಡ್ತಾರೆ. ಸೊ ಈ ತರ ಎಷ್ಟು ದಿನ ಕೆಲಸ ಮಾಡ್ತಾರೆ? 4 days ಮಾಡ್ತಾರೆ. ಸೊ ಎಷ್ಟು ಕೆಲಸ ಮುಗೀತು? 9 5 9 4 9 9 9 9 9 4 36 ಚೇರ್ ಮುಗೀತು. 36 ಚೇರ್ ಆಗೋ ಕೆಲಸ ಮುಗೀತು. ಸೊ ಉಳಿತು ಎಷ್ಟು? ಉಳಿತು 24. ರಿಮೈನಿಂಗ್ 24 ಉಳಿತು. ಈ 24ನ ಯಾರು ಮಾಡಬೇಕು? ಈ 24ನ A ಬಿಟ್ಟೋಗ್ತಾನೆ, B ಒಬ್ಬನೇ ಮಾಡ್ತಾನೆ. ಸೊ ಡಿವೈಡ್ ಬೈ 4. 4 6 24. ಸೊ B ಒಬ್ಬನೇ ಸೇರ್ಬಿಟ್ಟು ಒಬ್ಬನೇ ಲಾಸ್ಟ್ ರಿಮೈನಿಂಗ್ ವರ್ಕ್ನ ಎಷ್ಟು ದಿನದಲ್ಲಿ ಕೆಲಸ ಮಾಡ್ತಾನೆ? 6 days ಅಲ್ಲಿ ಕೆಲಸ ಮಾಡ್ತಾನೆ. ಅಕಸ್ಮಾತ್ ಅವ ಕ್ವಶನ್ ಅಲ್ಲಿ
ಕಂಪ್ಲೀಟ್ ವರ್ಕ್ ಕೊಟ್ಟಿದ್ದು ಅನ್ಕೋರಿ, ಇನ್ ಹೌ ಮೆನಿ ಡೇಸ್ ಕಂಪ್ಲೀಟ್ ವರ್ಕ್ ಈಸ್ ಡನ್. ಅವಾಗ ಏನ್ ಮಾಡ್ಬೇಕು ನಾವು, ಈ ಒಂದು 4 ಚೇರ್ಸ್ ಇದಾವಲ್ಲ, ಈ 4 ಚೇರ್ಸ್ನು ನಾವು ಈ 4 ಡೇಸ್ ಏನು ಕೆಲಸ ಮಾಡಿರ್ತಾರಲ್ಲ, ಈ 4 ಡೇಸ್ನು ನಾವು ಪ್ಲಸ್ ಮಾಡ್ಬೇಕು. ಸೊ 4 ಡೇಸ್ ಪ್ಲಸ್ 6 ಡೇಸ್, ಅವಾಗ ಏನ್ ಬರ್ತಿತ್ತು ಆನ್ಸರ್, 10 ಡೇಸ್ ಬರ್ತಿತ್ತು ಇಫ್ ದೇ ಹ್ಯಾಸ್ ಕಂಪ್ಲೀಟ್ ವರ್ಕ್. ಓಕೆನಾ? ಸೊ ನಮಗೇನ್ ಕ್ವಶನ್ ಅಲ್ಲಿ, ಇನ್ ಹೌ ಮೆನಿ ಮೋರ್ ಡೇಸ್ ವುಡ್ ಬಿ ಅಲೋನ್ ಕಂಪ್ಲೀಟ್ ದ ರಿಮೈನಿಂಗ್ ವರ್ಕ್, ಬಿ ಒಬ್ಬನೇ ರಿಮೈನಿಂಗ್ ವರ್ಕ್ ನ ಎಷ್ಟು ದಿನದಲ್ಲಿ ಪೂರ್ತಿಗೊಳಿಸೋಣ ಅಂತ. ಸೊ ಆನ್ಸರ್ ಈಸ್ ಆಪ್ಷನ್ ನಂಬರ್ ಸಿ. ಓಕೆ, ನೆಕ್ಸ್ಟ್ ಒನ್. ಸೊ ಎ ಕ್ಯಾನ್ ಕಂಪ್ಲೀಟ್ ಎ ಪೀಸ್ ಆಫ್ ವರ್ಕ್ ಇನ್ 18 ಡೇಸ್, ಬಿ ಇನ್ 20 ಡೇಸ್, ಸಿ ಇನ್ 30 ಡೇಸ್. ಎ 18 ದಿನದಲ್ಲಿ ಕೆಲಸ ಮಾಡ್ತಾನಂತೆ, ಬಿ 20 ದಿನದಲ್ಲಿ ಕೆಲಸ ಮಾಡ್ತಾನಂತೆ, ಸಿ 30 ದಿನದಲ್ಲಿ ಕೆಲಸ ಮಾಡ್ತಾನಂತೆ. ಸ್ಟಾರ್ಟಿಂಗ್ ಏನಾಗುತ್ತೆ, ಬಿ ಅಂಡ್ ಸಿ ಟುಗೆದರ್ ಸ್ಟಾರ್ಟ್ ದ ವರ್ಕ್. ಬಿ ಮತ್ತೆ ಸಿ ಇಬ್ಬರು ಸೇರ್ಬಿಟ್ಟು ಕೆಲಸನ ಸ್ಟಾರ್ಟ್ ಮಾಡ್ತಾರೆ. ಆಮೇಲೆ ಏನಾಗುತ್ತೆ, ಬಿ ಪ್ಲಸ್ ಸಿ ಸ್ಟಾರ್ಟ್ ಮಾಡ್ತಾರೆ, ಆರ್ ಫೋರ್ಸ್ ಟು ಲೀವ್ ಆಫ್ಟರ್ 4 ಡೇಸ್. ಸೊ 2 ದಿನ ಅಷ್ಟೇ ಕೆಲಸ ಮಾಡ್ತಾರೆ. ಆಮೇಲೆ ಬಿ ಮತ್ತೆ ಸಿ ನ ಹೊರಗಾಗ್ತಾರೆ. ಸೊ ಆಮೇಲೆ ಎ ಬರ್ತಾನೆ, ಎ ಒಬ್ಬನೇ ಕೆಲಸನ ಮಾಡ್ತಾನೆ, ರಿಮೈನಿಂಗ್ ಕೆಲಸನ ಮಾಡ್ತಾನೆ. ಸೊ ಎಷ್ಟು ದಿನ ಮಾಡ್ತಾನೆ ಅಂತ ಕ್ವಶನ್. ಎಕ್ಸ್ಕ್ಯೂಸ್ ಮಿ. ಸೊ ಬಿ ಮತ್ತೆ ಸಿ ಇಬ್ಬರು ಸೇರಿ ಕೆಲಸವನ್ನು ಪ್ರಾರಂಭಿಸುತ್ತಾರೆ. 2 ದಿನಗಳ ನಂತರ ಕೆಲಸವನ್ನು ಬಿಟ್ಟು ಹೋಗಬೇಕಾಗುತ್ತೆ ಎ ಮತ್ತು ಬಿ ಮತ್ತೆ ಸಿ. ಸೊ ಎ ಒಬ್ಬನೇ ಉಳಿದ ಕೆಲಸನ ಎಷ್ಟು ದಿನ ಮಾಡ್ತಾನ ಅಂತ ಕ್ವಶನ್. ಸೊ ಬೇಸಿಕ್ ನಾನು ನಿಮಗೆ ಹೇಳ್ಕೊಟ್ಟಿದ್ನಲ್ಲ, ಸೇಮ್ ಅದೇ ರೀತಿ ಮಾಡ್ಬೇಕು ನಾವು. ಸೊ ಎ 18 ದಿನದಲ್ಲಿ ಕೆಲಸ ಮಾಡ್ತಾನಂತೆ, ಬಿ 20 ದಿನದಲ್ಲಿ ಕೆಲಸ ಮಾಡ್ತಾನಂತೆ, ಸಿ 30 ದಿನದಲ್ಲಿ ಕೆಲಸ ಮಾಡ್ತಾನಂತೆ. ಸೊ ನಾವು ವರ್ಕ್ ತೆಗಿಬೇಕು. ವರ್ಕ್ ಇಸ್ ನಥಿಂಗ್ ಬಟ್ ಎಲ್ ಸಿ ಎಂ. ಸೊ 18 20 18 20 8 2 9 2 10 9:10. ಉಲ್ಟಾ ಬರಿಬೇಕು, 10:9. ಹೌದಾ? ಉಲ್ಟಾ ಬರಿಬೇಕು, 10:9. ಸೊ ಏನಾಯ್ತು, 180 ಆಯ್ತು. ಸೊ ಇದನ್ನ ತಗೊಂಬರಿ, 30 ಎಷ್ಟಿಂದ ಹೋಗುತ್ತೆ, 30ರಿಂದ ಹೋಗುತ್ತೆ. 36 31 36 31 36 31. ಸೊ ಉಲ್ಟಾ ಬರಿಬೇಕು, 1:6. ಸೊ ಇದನ್ನು ಮಾಡ್ರಿ ಇಂಟು, ಇಲ್ಲಿ ಇದನ್ನು ಮಾಡ್ರಿ ಇಂಟು 180 ಡೇಸ್ ಬಂತು, 180 ವರ್ಕ್ ಬಂತು. ಸೊ ವರ್ಕ್ ಈಸ್ ಈಕ್ವಲ್ ಟು 180 ಚೇರ್ಸ್ ಮಾಡ್ಬೇಕು, 180 ಚೇರ್ಸ್ ಮಾಡ್ಬೇಕು. ಸೊ ಎ 12 ದಿನ ಮಾಡ್ತಾರೆ, 12 ದಿನ ಮಾಡ್ತಾರೆ, ಎ 12 ದಿನ ಮಾಡ್ತಾರೆ, ಎ 12 ದಿನ ಮಾಡ್ತಾರೆ. ಸೊ ಎಷ್ಟು ಚೇರ್ ಮಾಡ್ಬೇಕು ದಿನಕ್ಕೆ 10 ಚೇರ್ ಮಾಡ್ಬೇಕು. ಬಿ 20 ದಿನ ಮಾಡ್ತಾರೆ, ದಿನಕ್ಕೆ ಎಷ್ಟು ಚೇರ್ ಮಾಡ್ಬೇಕು, ದಿನಕ್ಕೆ 9 ಚೇರ್ ಮಾಡ್ಬೇಕು. ಅವಾಗ ಅವರು 180 ಚೇರ್ ಮಾಡ್ತಾರೆ. ಸಿ 30 ದಿನ ಮಾಡ್ತಾರೆ, 30 ದಿನ ಮಾಡ್ತಾರೆ, ದಿನಕ್ಕೆ ಎಷ್ಟು ಚೇರ್ ಮಾಡ್ಬೇಕು, 6 ಚೇರ್ ಮಾಡ್ಬೇಕಂತೆ. ಸೊ ಈ ತರ. ಸೊ ಎ ದಿನಕ್ಕೆ ಎಷ್ಟು ಚೇರ್ ಮಾಡ್ತಾನೆ, 10 ಚೇರ್ ಮಾಡ್ತಾನೆ, ಬಿ ದಿನಕ್ಕೆ ಎಷ್ಟು ಮಾಡ್ತಾನೆ, 9 ಚೇರ್ ಮಾಡ್ತಾನೆ, ಸಿ ದಿನಕ್ಕೆ ಎಷ್ಟು ಮಾಡ್ತಾನೆ, 6 ಚೇರ್ ಮಾಡ್ತಾನೆ. ಓಕೆನಾ? ಸ್ಟಾರ್ಟಿಂಗ್ ಏನಾಗುತ್ತೆ, ಬಿ ಮತ್ತೆ ಸಿ ಮಾಡ್ತಾರೆ 2 ದಿನವರೆಗೂ. ಬಿ ಮತ್ತೆ ಸಿ ದಿನಕ್ಕೆ ಎಷ್ಟು ಚೇರ್ ಮಾಡ್ತಾರೆ, ಬಿ ಮತ್ತೆ ಸಿ ದಿನಕ್ಕೆ ಎಷ್ಟು ಚೇರ್ ಮಾಡ್ತಾರೆ, ಬಿ ಮತ್ತೆ ಸಿ ದಿನಕ್ಕೆ 15 ಚೇರ್ ಮಾಡ್ತಾರೆ, ಬಿ ಮತ್ತೆ ಸಿ ದಿನಕ್ಕೆ 15 ಚೇರ್ ಮಾಡ್ತಾರೆ. ಆ ತರ ಎಷ್ಟು ದಿನ ಮಾಡ್ತಾರೆ, 2 ಡೇಸ್ ಮಾಡ್ತಾರೆ, 2 ಡೇಸ್ ಮಾಡ್ತಾರೆ, 2 ಡೇಸ್ ಮಾಡ್ತಾರೆ. ಅಂದ್ರೆ 30 ಚೇರ್ ಕೆಲಸ ಮಾಡ್ತಾರೆ, 30 ಚೇರ್ ಕೆಲಸ ಮಾಡ್ತಾರೆ. ಉಳಿದ ಚೇರ್ 180 ಚೇರ್ಸ್ ಅಲ್ಲಿ 30 ಚೇರ್ ಮಾಡಿದ್ರು ಬಿ ಮತ್ತೆ ಸಿ ಸೇರ್ಬಿಟ್ಟು. ಸೊ ಉಳಿತೆಷ್ಟು 150 ಚೇರ್. 150 ಚೇರ್ನ ಯಾರು ಮಾಡಬೇಕು, 150 ಚೇರ್ನ ಎ ಒಬ್ಬನೇ ಮಾಡ್ತಾನಂತೆ. ಸೊ ಡಿವೈಡ್ ಬೈ 10 ಇಸ್ ಈಕ್ವಲ್ ಟು 15 ಡೇಸ್. ಓಕೆನಾ? ಸೊ ಆನ್ಸರ್ ಇಸ್ ಆಪ್ಷನ್ ನಂಬರ್ ಸಿ. ಈ ತರ ನೀವು ಮಾಡಬೇಕು. ಹೌದಾ? ತಿಳಿತಿದ್ಯಾ ಎಲ್ಲರಿಗೆ ಯಾವ ತರ ಮಾಡಬೇಕು? ಕಾನ್ಸೆಪ್ಟ್ ಈಸ್ ವೆರಿ ಇಂಪಾರ್ಟೆಂಟ್. ಕಾನ್ಸೆಪ್ಟ್ ತಿಳಿತ ಅನ್ಕೋರಿ, ನೀವು ಯಾವ ಕ್ವಶನ್ ಬೇಕಾದ್ರೂ ನೀವು ಮಾಡ್ತೀರಿ. ಕಾನ್ಸೆಪ್ಟ್ ಈಸ್ ವೆರಿ ಇಂಪಾರ್ಟೆಂಟ್ ಅಂಡ್ ಮೆಥಡ್ ಈಸ್ ವೆರಿ ಇಂಪಾರ್ಟೆಂಟ್. ನೀವು ಒಂದು ಕ್ವಶನಿಗೆ ಒಂದು ಮೆಥಡ್ ಅಪ್ಲೈ ಮಾಡಿ ಇನ್ನೊಂದು ಕ್ವಶನಿಗೆ ಇನ್ನೊಂದು ಅಪ್ಲೈ ಮಾಡ್ತೀರಿ ಅಂತಂದ್ರೆ ದಟ್ ಈಸ್ ನಾಟ್ ಎಟ್ ಆಲ್ ಪಾಸಿಬಲ್. ಯಾಕಂದ್ರೆ ನಾವು ಎಕ್ಸಾಮ್ ಒಂದು ಏನು ಟೈಮ್ ಇರುತ್ತಲ್ಲ, ದಟ್ ಈಸ್ ವೆರಿ ಲಿಮಿಟೆಡ್. ಸೊ ಅಲ್ಲಿ ಹೋದ್ಮೇಲೆ ನಾವು ಒಂದು ಹಲವಾರು ಬೇರೆ ಬೇರೆ ಕಾನ್ಸೆಪ್ಟ್, ಬೇರೆ ಬೇರೆ ಮೆಥಡ್ನ ನಾವು ತಿಳ್ಕೊಂಡ್ಬಿಟ್ಟು ಅಲ್ಲಿ ಹೋಗಿ ನಾನು ಟ್ರಯಲ್ ಮಾಡ್ತೀನಿ ಅಂತಂದ್ರೆ ದಟ್ ಈಸ್ ನಾಟ್ ಪಾಸಿಬಲ್. ಓಕೆ, ಕಲಿಬೇಕಿಲ್ಲಪ್ಪ ಅಂತ ಇಲ್ಲ, ಬಟ್ ಏನಪ್ಪಾ ಅಂತಂದ್ರೆ ಎಲ್ಲಿ ಎಷ್ಟು ಕಲಿಬೇಕಲ್ಲ ಅಷ್ಟೇ ಕಲಿಬೇಕು. ಸೊ ಜಾಸ್ತಿ ಕಲಿಬಾರ್ದು. ನೀವು ಎಷ್ಟು ಓದ್ಬೇಕು ಅಷ್ಟೇ ಓದ್ಬೇಕು. ನೀವು ಫುಲ್ಲು ರಾಮಾಯಣ ಮಹಾಭಾರತ ಪೂರ ಓದ್ತೀನಿ ನಾವು ಹೋಗಿ ಎಕ್ಸಾಮ್ ಬಿಡಿಸ್ತಾರೆ ಅಂದ್ರೆ ದಟ್ ಈಸ್ ನಾಟ್ ಎಟ್ ಆಲ್ ಪಾಸಿಬಲ್. ಸೊ ಅವಾಗ ನೀವು ಎಕ್ಸಾಮ್
ಯಾವಾಗಲೂ ಏನು ಹೇಳ್ತೀನಪ್ಪ ಅಂತಂದ್ರೆ ಎಕ್ಸಾಮ್ ಓರಿಯೆಂಟೆಡ್ ಆಗಿ ಓದಿ. ಸೊ ಎಷ್ಟು ಬೇಕಲ್ಲ ಅಷ್ಟೇ ಓದಿ. ಜಾಸ್ತಿ ಓದಿ ನೀವು ಎಕ್ಸಾಮ್ ಕ್ಲಿಯರ್ ಮಾಡ್ತೀನಿ ಅಂದ್ರೆ ಅದು ಮೂರ್ಖತನ. ಸೊ ಓಕೆನಾ. ಸೊ ಎ ಬನ್ನಿ ನೆಕ್ಸ್ಟ್ ಕ್ವಶನ್ ಮಾಡೋಣ. ಎ ಮತ್ತೆ ವಿ ಕ್ಯಾನ್ ಕಂಪ್ಲೀಟ್ ಎ ವರ್ಕ್ ಇನ್ 28 days 35 days. ಓಕೆನಾ. ಎ 22 ದಿನದಲ್ಲಿ ಕೆಲಸ ಮಾಡ್ತಾನಂತೆ, ಬಿ 35 ದಿನದಲ್ಲಿ ಕೆಲಸ ಮಾಡ್ತಾನಂತೆ. ದೇ ಬಿಗೇನ್ ಟು ವರ್ಕ್ ಟುಗೆದರ್ ಬಟ್ ಎ ಲೀವ್ಸ್ ಆಫ್ಟರ್ ಸಮ್ ಟೈಮ್. ಎ ಸ್ವಲ್ಪ ದಿನ ಆದ್ಮೇಲೆ ಬಿಡ್ತಾನಂತೆ, ಯಾವಾಗ ಬಿಡ್ತಾನೋ ಗೊತ್ತಿಲ್ಲ. ಇದು ಉಲ್ಟಾ ಕ್ವಶನ್. ಇಲ್ಲಿ ಕೇಳಿರೋದು ಸ್ಟೇಟ್ ಕ್ವಶನ್, ಬಟ್ ಇಲ್ಲಿ ಕೇಳೋದು ಉಲ್ಟಾ ಕ್ವಶನ್ ಕೇಳೋಣ. ಸೊ ಬಿ ಕಂಪ್ಲೀಟ್ಸ್ ದ ರಿಮೈನಿಂಗ್ ವರ್ಕ್ ಇನ್ 17 days. ನೋಡಿ, ರಿಮೈನಿಂಗ್ ವರ್ಕ್ ಎಷ್ಟು ದಿನ ಕಂಪ್ಲೀಟ್ ಮಾಡ್ತಾನೆ ಅಂತ ಅದು ಅವ್ನು ಕೊಟ್ಟಿದ್ದಾನೆ, ಬಟ್ ಎ ಯಾವಾಗ ಬಿಡ್ತಾನೆ ಅಂತ ನಾವು ಹೇಳ್ಬೇಕು. ವೆರಿ ವೆರಿ ಸಿಂಪಲ್, ಸೇಮ್ ಕಾನ್ಸೆಪ್ಟ್. ಓಕೆನಾ. ಆಫ್ಟರ್ ಹೌ ಮೆನಿ ಡೇಸ್ ಎ ಲೀವ್ಸ್. ಓಕೆನಾ. ಅವರಿಬ್ಬರು ಸೇರಿ ಕೆಲಸವನ್ನು ಆರಂಭಿಸಿದರು, ಆದರೆ ಕೆಲ ಸಮಯದ ನಂತರ ಎ ಬಿಟ್ಟೋಗ್ತಾನಂತೆ. ಸೊ ಅದಾದ್ಮೇಲೆ ಬಿ ಉಳಿದ ಕೆಲಸನ 17 ದಿನಗಳಲ್ಲಿ ಪೂರ್ಣಗೊಳಿಸಿದ್ದನು. ಸೊ ಎ ಎಷ್ಟು ದಿನಗಳ ನಂತರ ಕೆಲಸವನ್ನು ಬಿಟ್ಟು ಹೋಗುತ್ತಾನೆ, ಅದು ಕ್ವಶನ್. ಸೊ ಸಿಂಪಲ್, ಏನು ಎ ಬಿ ಟೈಮ್ ಎಫಿಷಿಯನ್ಸಿ. 22 ದಿನದಲ್ಲಿ ಎ ಮಾಡ್ತಾನಂತೆ, 35 ದಿನದಲ್ಲಿ ಬಿ ಮಾಡ್ತಾನಂತೆ, ಹೌದಾ. ಸೊ ಟೈಮ್ ರೇಷಿಯೋ ಏನಿದೆ? 7 4 7 5 4 5 ಉಲ್ಟಾ ಬರಿಬೇಕು, 5 4. ಓಕೆನಾ. ಸೊ ವರ್ಕ್ ಈಸ್ ನಥಿಂಗ್ ಬಟ್ 35 into 4. 35 into 4 is 140 chairs. ಉಲ್ಟಾ ಇವಾಗ ನಾವು ನಮ್ಗೆ ಏನು ಉಲ್ಟಾ ಕ್ವಶನ್ ಕೇಳೋಣ ಅಂದ್ರೆ ಈ ತರ ಹಾಕೋಬೇಕು. ಏನು ಇದು? ಫುಲ್ ವರ್ಕ್ ಅಂತ 140 ವರ್ಕ್, ಫುಲ್ ವರ್ಕ್ ಇದು 140 ವರ್ಕ್, ಫುಲ್ ವರ್ಕ್ ಇದು 140 ವರ್ಕ್. ಸೊ ಏನಾಗುತ್ತೆ, 140 ವರ್ಕ್ ಅಲ್ಲಿ ಫಸ್ಟ್ಗೆ ಎ ಪ್ಲಸ್ ಬಿ ಕೆಲಸ ಮಾಡ್ತಾರೆ. ಎಷ್ಟು ದಿನವರೆಗೂ ಮಾಡ್ತಾರೆ ಗೊತ್ತಿಲ್ಲ. ಮಾಡ್ತಾ 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 ಏನಾಗುತ್ತೆ, ಇಲ್ಲಿ ಎ ಬಿಟ್ಟೋಗ್ತಾನೆ. ಆಮೇಲೆ ಬಿ ಒಬ್ಬನೇ ಕೆಲಸ ಮಾಡ್ತಾನೆ. ಎಷ್ಟು ದಿನ ತನಕ ಕೆಲಸ ಮಾಡ್ತಾನೆ? ಎಷ್ಟು ದಿನವರೆಗೂ ಕೆಲಸ ಮಾಡ್ತಾನೆ? 17 ದಿನವರೆಗೂ ಕೆಲಸ ಮಾಡ್ತಾನೆ. ಸೊ ಬಿ ಎಫಿಷಿಯನ್ಸಿ ಎಷ್ಟಿದೆ? ಬಿ ದಿನಕ್ಕೆ ಎಷ್ಟು ಶೇರ್ ಮಾಡ್ಬೋದು? ಬಿ ದಿನಕ್ಕೆ 4 ಶೇರ್ ಮಾಡ್ಬೋದು. ಅದೇ ತರ 17 ದಿನ ಕೆಲಸ ಮಾಡ್ತಾನೆ. ಸೊ ಟೋಟಲ್ ವರ್ಕ್ ಎಷ್ಟು ಮಾಡ್ತಾನೆ? ಟೋಟಲ್ ವರ್ಕ್ ಬಿ ಎ ಬಿಟ್ಟೋದ್ಮೇಲೆ ಎಷ್ಟು ಮಾಡ್ಬೋದು? ಬಿ ಎ ಬಿಟ್ಟೋದ್ಮೇಲೆ ಟೋಟಲ್ 68 ಶೇರ್ ಮಾಡ್ತಾನೆ. 5 17 65 68 4 17 ಸೊ ಬಿ ಒಬ್ಬನೇ ಕೆಲಸ ಮಾಡ್ತಾನೆ ಎ ಬಿಟ್ಟೋದ್ಮೇಲೆ. ಸೊ ಎಷ್ಟು ದಿನ ಕೆಲಸ ಮಾಡ್ತಾನೆ? 4 ದಿನ ಕೆಲಸ ಮಾಡ್ತಾನೆ. ಎಷ್ಟು ದಿನ ಕೆಲಸ ಮಾಡ್ತಾನೆ? 4 ದಿನ ಕೆಲಸ ಮಾಡ್ತಾನೆ. ಸೊ 4 ದಿನ ಅಲ್ಲ, 17 ದಿನ ಕೆಲಸ ಮಾಡ್ತಾನೆ. ಬಿ ಒಬ್ಬನೇ 17 ದಿನ ಕೆಲಸ ಮಾಡ್ತಾನೆ ಎ ಬಿಟ್ಟೋದ್ಮೇಲೆ. ಸೊ ದಿನಕ್ಕೆ 4 ಶೇರ್ ಮಾಡ್ತಾನೆ. ಸೊ 68 ವರ್ಕ್ ಮುಗೀತು. ಸೊ ಉಳಿತೆಷ್ಟು? ಟೋಟಲ್ 140 ಒಳಗೆ 68 ಹೋದ್ರೆ ಎಷ್ಟು? 72. ಸಾರಿ, 10ರಲ್ಲಿ 8 ಹೋದ್ರೆ 2, 13ರಲ್ಲಿ 6 ಹೋದ್ರೆ 7. ಓಕೆ, 73ನೇ, 72. ಸೊ 72 ವರ್ಕ್ ಹೋಯಿತು. 72 ವರ್ಕ್ನ ಯಾರು ಮಾಡ್ತಾರೆ? ಎ ಪ್ಲಸ್ ಬಿ ಎಷ್ಟು ದಿನ ಮಾಡ್ತಾರೆ? ಎ ಪ್ಲಸ್ ಬಿ ಇದೇನು? ಟೈಮ್ ಇಂಟು ಎಫಿಷಿಯನ್ಸಿ. ಡಿ ಅನ್ನೋದು ಡೇಸ್ ಟೈಮ್. ಏನು 72 ಅನ್ನೋದು ವರ್ಕ್ ತಾನೆ. ವರ್ಕ್ ಈಸ್ ಈಕ್ವಲ್ ಟು ಟೈಮ್ ಇಂಟು ಎಫಿಷಿಯನ್ಸಿ ತಾನೆ. ಸೊ ಇದು ಟೈಮು, ಇದು ಎಫಿಷಿಯನ್ಸಿ. ಸೊ ಎ ಪ್ಲಸ್ ಬಿ ದಿನಕ್ಕೆ ಎಷ್ಟು ಶೇರ್ ಮಾಡ್ತಾರೆ ಅನ್ನೋದು ಎಫಿಷಿಯನ್ಸಿ, ಟೈಮ್ ಅನ್ನೋದು ಡಿ. ಸೊ ಎ ಪ್ಲಸ್ ಬಿ ದಿನಕ್ಕೆ ಎಷ್ಟು ಶೇರ್ ಮಾಡ್ತಾರೆ? 9 ಶೇರ್ ಮಾಡ್ತಾರೆ. ಸೊ ಇಂಟು ಎಷ್ಟು ದಿನ ಕೆಲಸ ಮಾಡಿದ್ರೆ 72 ಆಗುತ್ತೆ. ಎಷ್ಟು ದಿನ ಕೆಲಸ ಮಾಡಿದ್ರೆ 72 ಆಗುತ್ತೆ. ಸೊ 9 ಎಷ್ಟಲೆ 72, 9 8 72. ಸೊ 8 ಡೇಸ್ ಮಾಡ್ತಾರೆ. ಸೊ ಎ ಪ್ಲಸ್ ಬಿ ಸೇರ್ಬಿಟ್ಟು 8 ದಿನ ಕೆಲಸ ಮಾಡ್ತಾರೆ. ಅರ್ಥ ಆಗಿಲ್ವಾ? ಇನ್ನೊಂದ್ಸರಿ ಹೇಳ್ತೀನಿ ಕೇಳ್ರಿ, ನೀಟಾಗಿ ಕೇಳ್ರಿ. ಇನ್ನೊಂದ್ಸರಿ ಹೇಳ್ತೀನಿ, ಇಲ್ಲೇ ಮಾಡೋಣ. ನೀಟಾಗಿ ಕೇಳ್ರಿ, ಇನ್ನೊಂದ್ಸರಿ ನಿಮಗೆ ಹೇಳ್ತೀನಿ. ಇಲ್ಲಿವರೆಗೂ ಅರ್ಥ ಆಯ್ತಾ ಏನು ಕಾನ್ಸೆಪ್ಟ್ ಅಂತ, ಹೆಂಗೆ ಮಾಡ್ಬೇಕಂತ? ಸೊ ನೋಡಿ, ಸೊ ಎ ದಿನಕ್ಕೆ 5 ಶೇರ್ ಮಾಡ್ತಾನೆ, ಬಿ ದಿನಕ್ಕೆ 4 ಶೇರ್ ಮಾಡ್ತಾನೆ. ಟೋಟಲ್ 140 ಶೇರ್ಸ್ ಮಾಡ್ಬೇಕು. ಸೊ ಎ ಫಸ್ಟಿಗೆ ಟೋಟಲು 140 ಶೇರ್ಸ್ ಮಾಡ್ಬೇಕು.
ಸ್ಟಾರ್ಟಿಂಗ್ ಏನಾಗುತ್ತೆ ಎ ಪ್ಲಸ್ ಬಿ ಕೆಲಸ ಮಾಡ್ತಾರೆ. ಎ ಪ್ಲಸ್ ಬಿ ಕೆಲಸ ಮಾಡ್ತಿರ್ತಾರೆ. ಆಮೇಲೆ ಏನಾಗುತ್ತೆ ಎ ಬಿಟ್ಟು ಹೋಗ್ತಾನೆ. ಇಲ್ಲಿ ಈ ಸ್ಟೇಜಲ್ಲಿ ಎ ಬಿಟ್ಟು ಹೋಗ್ತಾನೆ. ಇಲ್ಲಿ ಬಿ ಒಬ್ಬನೇ ಕೆಲಸ ಮಾಡ್ತಾನೆ. ಹೌದಾ? ಬಿ ಒಬ್ಬನೇ ಕೆಲಸ ಮಾಡ್ತಾನೆ. ಸೊ ವರ್ಕ್ ಇಸ್ ನಥಿಂಗ್ ಬಟ್ ಟೈಮ್ ಇಂಟು ಎಫಿಷಿಯನ್ಸಿ. ಸೊ ಬಿ ಎಷ್ಟು ದಿನ ಕೆಲಸ ಮಾಡ್ತಾನೆ? ಎ ಬಿಟ್ಟೋದ್ಮೇಲೆ ಎಷ್ಟು ದಿನ ಕೆಲಸ ಮಾಡ್ತಾನೆ? ಬಿ 17 ದಿನ ಕೆಲಸ ಮಾಡ್ತಾನೆ. ಬಿದ ಎಫಿಷಿಯನ್ಸಿ ಎಷ್ಟು? ಬಿದ ಎಫಿಷಿಯನ್ಸಿ 4. ಸೊ 17 ದಿನ ಕೆಲಸ ಮಾಡ್ತಾನೆ. ಡೈಲಿ 4 ಚೇರ್ ಮಾಡ್ತಾನೆ. 17 ದಿನ ಮಾಡ್ತಾನೆ ಆ ಥರ. ಸೊ ಎಷ್ಟಾಯ್ತು? 68 ಆಯ್ತು. ಇದು ವರ್ಕ್ ಅಲ್ಲ, ಇದು ವರ್ಕೆ. ಹೌದಾ? ಇದು ವರ್ಕೆ. ಸೊ 68 ಚೇರ್ಸ್ ಮುಗೀತು. 140 60 ಹೋದ್ರೆ ಎಷ್ಟಾಯ್ತು? ಉಳಿತು ಎಷ್ಟಿದು? 72 ಉಳಿಯಿತು. 72 ಚೇರ್ ಮಾಡ್ಬೇಕು. 72 ಚೇರ್ ಯಾರು ಮಾಡಬೇಕು? ಎ ಪ್ಲಸ್ ಬಿ ಮಾಡಬೇಕು. 72 ಚೇರ್ ಎ ಪ್ಲಸ್ ಬಿ ಮಾಡಬೇಕು. ಎ ಪ್ಲಸ್ ಬಿ ಎಷ್ಟು ದಿನ ಮಾಡಬೇಕು ಅದು ಕ್ವಶನ್. ಎಷ್ಟು ಮಾಡ್ತಾರೆ ದಿನಕ್ಕೆ? ಎ ಪ್ಲಸ್ ಬಿ ದಿನಕ್ಕೆ 9 ಚೇರ್ ಮಾಡ್ತಾರೆ. ಅದೇ ಥರ ಎಷ್ಟು ದಿನ ಮಾಡಿದರೆ 72 ಆಗುತ್ತೆ. 9 ಇಂಟು ಹೌ ಮಚ್ ಈಸ್ ಈಕ್ವಲ್ ಟು 72. ದಿಸ್ ಈಸ್ ವರ್ಕ್ ಆ್ಯಂಡ್ ದಿಸ್ ಈಸ್ ವರ್ಕ್. ಇದು ವರ್ಕೆ. ಸೊ 9 ಇಂಟು 8. ಸೊ 8 ದಿನ ಮಾಡಬೇಕು. ಎ ಪ್ಲಸ್ ಬಿ ಸೇರಿ 8 ದಿನ ಮಾಡಬೇಕು. ದಿನಕ್ಕೆ 9 ಚೇರ್ ಮಾಡ್ತಾರೆ. ಆಮೇಲೆ ಸ್ವಲ್ಪ ಎಷ್ಟು? 72 ವರ್ಕ್ ಮುಗಿಯುತ್ತೆ. ಆಮೇಲೆ ಎ ಬಿಟ್ಟು ಹೋಗ್ತಾನೆ. ಬಿ ಒಬ್ಬನೇ 17 ದಿನ ಮಾಡ್ತಾನೆ. ದಿನಕ್ಕೆ 4 ಚೇರ್ ಮಾಡ್ತಾನೆ. ಸೊ ಅವಾಗ 68 ವರ್ಕ್ ಮುಗೀತದ. ಟೋಟಲ್ 140 ವರ್ಕ್ ಮುಗೀತದ. ಸೊ ಈ ಥರ ನೀವು ಇಂಥ ಕ್ವಶನ್ಸ್ನ ನೀವು ಸಾಲ್ವ್ ಮಾಡಬೇಕು. ಸೊ ನೆಕ್ಸ್ಟ್ ಮಾಡೋಣ. ಸೊ ಎ ಆ್ಯಂಡ್ ಬಿ ಅಲೋನ್ ಕ್ಯಾನ್ ಕಂಪ್ಲೀಟ್ ಅ ವರ್ಕ್ ಇನ್ 9 days 18 days. ಎ ಒಂದು ಕೆಲಸನ 9 ದಿನದಲ್ಲಿ ಮಾಡ್ತಾನಂತೆ. ಬಿ ಅದೇ ಕೆಲಸನ 18 ದಿನದಲ್ಲಿ ಮಾಡ್ತಾನಂತೆ. ದೇ ವರ್ಕ್ ಟುಗೆದರ್. ಹವೆವರ್ 3 days ಬಿಫೋರ್ ಕಂಪ್ಲೀಷನ್ ಆಫ್ ವರ್ಕ್. 3 days ಬಿಫೋರ್ ಕಂಪ್ಲೀಷನ್ ಆಫ್ ವರ್ಕ್. 3 ದಿನ ಮುಂಚೆ ಇನ್ನೇನು ಕೆಲಸ ಮುಗಿತಿತ್ತು. ಇನ್ನು 3 ದಿನ ಆದ್ರೆ ಕೆಲಸ ಮುಗಿತಿತ್ತು. ಬಟ್ ಏನಾಯ್ತಂತೆ, 3 ದಿನ ಆಕಿನ ಮುಂಚೆ ಎ ಬಿಟ್ಟು ಹೋಗ್ತಾನಂತೆ. 3 ದಿನ ಮುಂಚೆ ಎ ಬಿಟ್ಟು ಹೋಗ್ತಾನಂತೆ. ಸೊ ಇನ್ ಹೌ ಮೆನಿ ಡೇಸ್ ದ ವರ್ಕ್ ಕಂಪ್ಲೀಟೆಡ್? ಫುಲ್ ಎಷ್ಟು ದಿನದಲ್ಲಿ ಕೆಲಸ ಮುಗೀತು ಅಂತ. ಸೇಮ್ ಸೊ ಎ 9 ದಿನದಲ್ಲಿ ಕೆಲಸ ಮಾಡ್ತಾನಂತೆ. ಬಿ 18 ದಿನದಲ್ಲಿ ಕೆಲಸ ಮಾಡ್ತಾನಂತೆ. ಸೊ ಟೈಮ್ ರೇಷಿಯೋ 1:2. ಎಫಿಷಿಯನ್ಸಿ ರೇಷಿಯೋ 2:1. ವರ್ಕ್ ಈಸ್ ಈಕ್ವಲ್ ಟು 18 days. ವರ್ಕ್ ಈಸ್ ಈಕ್ವಲ್ ಟು 18 chairs, not days. 18 ಚೇರ್ಸ್ನ ಮಾಡ್ತಾನೆ. ಸೊ ಏನಾಗುತ್ತೆ? 3 ದಿನ ಮುಂಚೆ 3 days ಬಿಫೋರ್ ದ ಕಂಪ್ಲೀಷನ್ ಆಫ್ ವರ್ಕ್ ಎ ಲೆಫ್ಟ್. 3 days ಬಿಫೋರ್ ದ ಕಂಪ್ಲೀಷನ್ ಆಫ್ ವರ್ಕ್ ಎ ಲೆಫ್ಟ್. 3 days ಬಿಫೋರ್ ಕಂಪ್ಲೀಷನ್ ಆಫ್ ವರ್ಕ್ ಎ ಲೆಫ್ಟ್. ಅಂದರೆ ಅದರ ಅರ್ಥ ಏನು? ಲಾಸ್ಟ್ 3 ದಿನ ಎ ಮಾಡಲ್ಲ. ಅದರ ಅರ್ಥ ಓನ್ಲಿ ಬಿ ಮಾಡ್ತಾನೆ. ಲಾಸ್ಟ್ 3 ದಿನ ಓನ್ಲಿ ಬಿ ಮಾಡ್ತಾನೆ. ಸೊ ಲಾಸ್ಟ್ 3 ದಿನ ಓನ್ಲಿ ಬಿ ಮಾಡ್ತಾನೆ ಅಂದರೆ ದಿನಕ್ಕೆ ಎಷ್ಟು ಮಾಡ್ತಾನೆ? ಬಿ ದಿನಕ್ಕೆ 1 ಚೇರ್ ಮಾಡ್ತಾನೆ. ಅದೇ ಥರ 3 ದಿನ ಮಾಡ್ತಾನೆ. ಸೊ ವರ್ಕ್ ಈಸ್ ಈಕ್ವಲ್ ಟು 3. 3 ವರ್ಕ್ ಇದು. 3 ವರ್ಕ್ ಯಾರು ಮಾಡ್ತಾರೆ? ಓನ್ಲಿ ಬಿ ಒಬ್ಬನೇ ಮಾಡ್ತಾನೆ ಇಲ್ಲಿ. ಸೊ ಟೋಟಲ್ ಎಷ್ಟು ಮಾಡಬೇಕು? 18 ಚೇರ್ ಮಾಡ್ಬೇಕು ಇಲ್ಲಿ. ಸೊ 18ರಲ್ಲಿ 3 ಹೋದ್ರೆ 15. 18ರಲ್ಲಿ 3 ಹೋದ್ರೆ 15. ಓಕೆನಾ? ಸೊ ಈ 15ನ ಯಾರು ಮಾಡಿರ್ತಾರೆ? ಈ 15ನ ಎ ಪ್ಲಸ್ ಬಿ ಸೇರ್ಬಿಟ್ಟು ಮಾಡಿರ್ತಾರೆ. ಸೊ ಎ ಪ್ಲಸ್ ಬಿ ಏನು? ಟೈಮ್ ವರ್ಕ್ ಈಸ್ ಈಕ್ವಲ್ ಟು ಟೈಮ್ ಇಂಟು ಎಫಿಷಿಯನ್ಸಿ. ವರ್ಕ್ ಈಸ್ ನಥಿಂಗ್ ಬಟ್ 18. ಟೈಮ್ ಗೊತ್ತಿಲ್ಲ ನಮಗೆ. ಎಕ್ಸ್ ಇಂಟು ಎಫಿಷಿಯನ್ಸಿ. ಇಬ್ಬರು ಸೇರಿ ಮಾಡ್ತಾರ ಅಂದರೆ 3 + 2 + 1 3. ಸೊ ಎಕ್ಸ್ ಇಂಟು 3 ಈಸ್ ಈಕ್ವಲ್ ಟು 15. ಎಕ್ಸ್ ಎಷ್ಟಾಗುತ್ತೆ? ಎಕ್ಸ್ 5 ಆಗುತ್ತೆ. ಸೊ 5 ದಿನ ಕೆಲಸ ಮಾಡ್ತಾರೆ. ಫಸ್ಟ್ ಎ ಪ್ಲಸ್ ಬಿ ಸೇರಿಬಿಟ್ಟು 5 ದಿನ ಕೆಲಸ ಮಾಡ್ತಾರೆ. ಆಮೇಲೆ ಎ ಬಿಟ್ಟು ಹೋಗ್ತಾನೆ. ಬಿ ಒಬ್ಬನೇ ಕೆಲಸ ಮಾಡ್ತಾನೆ ಲಾಸ್ಟ್ 3 ದಿನ. ಸೊ ಆನ್ಸರ್ ಈಸ್ ಏನು ಕ್ವಶನ್ ಕೇಳೋನೆ? ಇನ್ ಹೌ ಮೆನಿ ಡೇಸ್ ವಾಸ್ ದ ವರ್ಕ್ ಕಂಪ್ಲೀಟೆಡ್? ಟೋಟಲ್ ವರ್ಕ್ ಎಷ್ಟು ದಿನದಲ್ಲಿ ಕಂಪ್ಲೀಟ್ ಆಗಿದೆ ಅಂತ ಕೇಳ್ತಾನೆ. ಸೊ ಇವರಿಬ್ಬರು ಸೇರಿ ಎಷ್ಟು? 5 ದಿನ ಕೆಲಸ ಮಾಡ್ತಾರೆ. ಆಮೇಲೆ ಬಿ ಒಬ್ಬನೇ 3 ದಿನ ಕೆಲಸ ಮಾಡ್ತಾನೆ. ಸೊ ಟೋಟಲ್
8 ದಿನದಲ್ಲಿ ಕೆಲಸ ಮುಗಿಯುತ್ತೆ. ಸೊ ಆಪ್ಷನ್ ನಂಬರ್ ಬಿ, ನಾಟ್ ಡಿ. ಓಕೆನಾ? ಸೊ ಇದನ್ನ ನಾನು ನಿಮಗ ಶಾರ್ಟ್ ಟ್ರಿಕ್ ಇಂದ ಹೇಳ್ಕೊಡ್ತೀನಿ. ಯಾವ ತರಪ್ಪ, ಏನ್ ಮಾಡ್ಬೇಕಪ್ಪ? ಎ ಬಿ, ಎ 9 days, ಬಿ 18 days. ಟೈಮ್ ಎಫಿಷಿಯನ್ಸಿ 2:1. ವರ್ಕ್ ಈಸ್ ಈಕ್ವಲ್ ಟು 18 days. ಓಕೆನಾ? ಎ ಏನಾಗುತ್ತೆ, ಎ 3 ದಿನ ಮುಂಚೆ ಬಿಟ್ಟು ಹೋಗ್ತಾನೆ. ಎ 3 ದಿನ ಮುಂಚೆ ಬಿಟ್ಟು ಹೋಗ್ತಾನೆ. ಎ 3 ದಿನ ಮುಂಚೆ ಬಿಟ್ಟು ಹೋಗ್ತಾನೆ. ಹೌದಾ? ಸೊ ನಾ ಏನ್ ಮಾಡ್ತೀನಿ, ಎನ 3 ದಿನ ಕೆಲಸ ಮಾಡಿಸ್ತೀನಿ. ಎ 3 ದಿನ ಮುಂಚೆ ಬಿಟ್ಟು ಹೋಗ್ತಿದ್ದ. ಎ 3 ದಿನ ಮುಂಚೆ ಬಿಟ್ಟು ಹೋಗ್ತಿದ್ದ. ನಾ ಅವನಿಗೆ ಏನ್ ಮಾಡ್ತೀನಿ, ಎನ ಫೋರ್ಸ್ಫುಲಿ 3 ದಿನ ಕೆಲಸ ಮಾಡ್ತೀನಿ. ಲಾಸ್ಟ್ 3 ದಿನ ಏನ್ ಬಿಟ್ಟು ಹೋಗ್ತಾನಲ್ಲ, ಆ ಕೆಲಸನ ಅವನಿಗೆ ಫೋರ್ಸ್ಫುಲಿ ಮಾಡ್ತೀನಿ. ದಿನಕ್ಕೆ ಎಷ್ಟು ಮಾಡ್ತಾನೆ? ದಿನಕ್ಕೆ 2 ಚೇರ್ನ ಮಾಡ್ತಾನೆ. ದಿನಕ್ಕೆ 2 ಚೇರ್ನ ಮಾಡ್ತಾನೆ. ಆ ತರ ಮೂರ್ ದಿನ ಕೆಲಸ ಮಾಡ್ತೀನಿ ಅವನಿಗೆ ಫೋರ್ಸ್ಫುಲಿ. ಸೊ ಅವಾಗ ಎಷ್ಟು ಆಡ್ ಆಗುತ್ತೆ ವರ್ಕ್ ಅಲ್ಲಿ? 6 ಚೇರ್ ವರ್ಕ್ ಆಡ್ ಆಗುತ್ತೆ. ಸೊ ಇದನ್ನ ಫಸ್ಟ್ ಇವಾಗ ಬಿ ಎ ಬಿಟ್ಟೋಗ್ತಿದ್ದ, 3 ದಿನ ಮುಂಚೆ ಬಿಟ್ಟೋಗ್ತಿದ್ದ. ಬಿ ಫುಲ್ ಕೆಲಸ ಮಾಡ್ತಿದ್ದ. ಹೌದಾ? ಬಿ ನೋಡಿ, ಇಲ್ಲೂ ಇದಾನೆ ಬಿ, ಇಲ್ಲೂ ಇದಾನೆ ಬಿ. ಹೌದಾ? ಬಿ ಫಸ್ಟ್ ಇನ್ ಲಾಸ್ಟ್ ವರೆಗೂ ಕೆಲಸ ಮಾಡವನೆ. ಎ 3 ದಿನ ಮುಂಚೆ ಬಿಟ್ಟೋಗ್ತಿದ್ದ, ಬಟ್ 3 ದಿನ ಇಲ್ಲೂ ಆಡ್ ಮಾಡಿದೀನಿ. ಸೊ ಇವಾಗ ಏನಾಗುತ್ತೆ, ಎ ಫಸ್ಟ್ ಇನ್ ಲಾಸ್ಟ್ ವರೆಗೂ ಕೆಲಸ ಮಾಡ್ತಾವನ್ನ, ಬಿನು ಫಸ್ಟ್ ಇನ್ ಲಾಸ್ಟ್ ವರೆಗೂ ಕೆಲಸ ಮಾಡ್ತಾವನ್ನ. ಸೊ ಕೆಳಗಡೆ ಏನ್ ಬರುತ್ತೆ? ಟುಗೆದರ್ ಅಂದ್ರೆ 3. ಸೊ ವರ್ಕ್ ಈಸ್ ಈಕ್ವಲ್ ಟು 18 plus 6. 18 plus 6 is nothing but 24 divided by 3. 8 days. This is trick. ಇದನ್ನ ನೀವು ಎಕ್ಸಾಮ್ ಅಲ್ಲಿ ಮಾಡಬಾರ್ದು. ಇದು ಜಸ್ಟ್ ಎ ಕಾನ್ಸೆಪ್ಟ್. ಇದು ನಾನು ನಿಮಗೆ ತಿಳಿಸಿರೋ ಏನು ಇದೈತಲ್ಲ, ಅದು ನಿಮಗೆ ಅರ್ಥ ಆಗ್ಲಿ ಅಂತ ಅಷ್ಟೇ. ಬಟ್ ಯು ಶುಡ್ ನಾಟ್ ಡೂ ದಿಸ್ ಒನ್, ಯು ಶುಡ್ ಡೂ ದಿಸ್ ಒನ್. ಸೊ ಈ ತರ ನೀವು ಎಕ್ಸಾಮ್ಸ್ ಒಳಗಡೆ ಮಾಡಬೇಕು. ಸೊ ಈ ತರ ಲಾಂಗ್ ಮಾಡ್ಕೋತ ಹೋದ್ರೆ ಅಷ್ಟೇ, ನೀವು ಎಕ್ಸಾಮ್ ತೆಗ್ದಂಗೆ, ಟೈಮ್ ಉಳ್ದಂಗೆ. ಸೊ ನೀವು ಶಾರ್ಟ್ ಟ್ರಿಕ್ನ ಯಾವ ಕ್ವಶನ್ಸ್ನ ಯಾವ ತರ ಮಾಡ್ಬೇಕಂತ ನೀವು ತಿಳ್ಕೊಬೇಕು. ಸೊ ಬಿಫೋರ್ ಅಂತ ಬಂತ ಅನ್ಕೋರಿ. ಸೊ ಅವಾಗ ಏನ್ ಮಾಡ್ಬೇಕು, ಎಷ್ಟು ದಿನ ಮಾಡಿಲ್ಲಲ್ವಾ, ಅಷ್ಟು ದಿನ ಅವನಿಗೆ ಫೋರ್ಸ್ಫುಲಿ ಮಾಡಿಸ್ರಿ. ಫೋರ್ಸ್ಫುಲಿ ಮಾಡಿಸ್ಬಿಟ್ಟು ಸ್ಟಾರ್ಟಿಂಗ್ ಇಂದ ಲಾಸ್ಟ್ ವರೆಗೂ ಇಬ್ಬರು ಕೆಲಸ ಮಾಡೋ ಹಾಗೆ ಡಿವೈಡ್ ಮಾಡ್ರಿ, ಆನ್ಸರ್ ಬಂದ್ಬಿಡುತ್ತೆ. ಓಕೆನಾ? ನೆಕ್ಸ್ಟ್ ಕಮ್. ಸೊ ಇದು alternate method. A alone can complete a work in 20 days, B alone in 30 days. They work alternately. A on first day, B on second day. In how many days the work will complete? A ಒಬ್ಬನೇ ಕೆಲಸ ಮಾಡಿದ್ರೆ 20 ದಿನದಲ್ಲಿ ಕೆಲಸ ಮುಗ್ತದಂತೆ. ಬಿ ಒಬ್ಬನೇ 30 ದಿನದಲ್ಲಿ ಕೆಲಸ ಮುಗಿಸ್ತಾನಂತೆ. ಅವ್ರೇನ್ ಮಾಡ್ತಾರೆ, ಫಸ್ಟ್ ಏನ್ ಮಾಡ್ತಾನೆ, 1ನೇ ದಿನ, 2ನೇ ದಿನ ಬಿ ಮಾಡ್ತಾನೆ. ಆ ತರ ಕೆಲಸ ಮಾಡಿದ್ರೆ ಎಷ್ಟು ದಿನದಲ್ಲಿ ಕೆಲಸ ಮುಗಿಯುತ್ತಂತೆ. ಸೊ ಎ ಪ್ಲಸ್ ಬಿ, ಸೊ ಎ ದಿನಕ್ಕೆ ಎಷ್ಟು ಚೇರ್ ಮಾಡ್ತಾನೆ? ಎ ದಿನ 3 ಚೇರ್ ಮಾಡ್ತಾನೆ, ಬಿ ದಿನಕ್ಕೆ 2 ಚೇರ್ ಮಾಡ್ತಾನೆ. ಯಾವ ತರ? ಟೈಮ್ ರೇಷಿಯೋ ಏನಿದೆ? 2:3. ಟೈಮ್ ರೇಷಿಯೋ 2:3. ಎಫಿಷಿಯನ್ಸಿ ರೇಷಿಯೋ ಉಲ್ಟಾ ಆಗುತ್ತೆ, 3:2. ಸೊ ವರ್ಕ್ ಈಸ್ ಈಕ್ವಲ್ ಟು 60 ಚೇರ್ಸ್. ಹೌದಾ? 60 ಚೇರ್ಸ್ ಮಾಡಬೇಕು. 60 ಚೇರ್ಸ್ ಮಾಡಬೇಕು. ಫಸ್ಟ್ ಡೇ ಯಾರು ಮಾಡ್ತಾರಪ್ಪ ಅಂತಂದ್ರೆ, ಫಸ್ಟ್ ಡೇ ಎ ಮಾಡ್ತಾನೆ. ಫಸ್ಟ್ ಡೇ 3 ಚೇರ್ ಮಾಡ್ತಾನೆ, ಎ ಮಾಡ್ತಾನೆ. 2ನೇ ದಿನ ಬಿ ಮಾಡ್ತಾನೆ 2 ಚೇರ್. 2ನೇ ದಿನ ಬಿ ಮಾಡ್ತಾನೆ 2 ಚೇರ್. ಸೊ ಫಸ್ಟ್ ಡೇ ಏನಾಗುತ್ತೆ, 3 ಚೇರ್ ಮುಗುತ್ತದೆ. ಸೆಕೆಂಡ್ ಡೇ 2 ಚೇರ್ ಮಾಡ್ತಾನೆ. ಆಮೇಲೆ ಥರ್ಡ್ ಡೇ ಮತ್ತೆ 3 ಚೇರ್ ಮಾಡ್ತಾನೆ. ಇದು ಯಾರು ಮಾಡ್ತಾರೆ? ಎ ಮಾಡ್ತಾರೆ. ಇದು ಬಿ ಮಾಡ್ತಾನೆ, ಇದು ಎ ಮಾಡ್ತಾನೆ. ಫೋರ್ತ್ ಡೇ ಯಾರು ಮಾಡ್ತಾರೆ? ಬಿ ಮಾಡ್ತಾನೆ. ಎಷ್ಟು ಚೇರ್? 2 ಚೇರ್. ಸೊ ಮತ್ತೆ ಫಿಫ್ತ್ ಡೇ ಏನ್ ಮಾಡ್ತಾನೆ? ಫಿಫ್ತ್ ಡೇ ಯಾರು ಮಾಡ್ತಾರೆ? ಎ ಮಾಡ್ತಾನೆ 3 ಚೇರ್. ಅದೇ ಸಿಕ್ಸ್ತ್ ಡೇ ಬಿ ಮಾಡ್ತಾನೆ 2 ಚೇರ್. ಸೊ ನೋಡಿ, ಇಲ್ಲಿ ಸೈಕಲ್ ರಿಪೀಟ್ ಆಗ್ತಿದೆ. ಹೌದಿಲ್ಲ? ಸೈಕಲ್ ರಿಪೀಟ್ ಆಗ್ತಿದೆ. ಏನು? 2 ದಿನದಲ್ಲಿ ಎಷ್ಟು ಚೇರ್ ಆಗ್ತಿದೆ? 5 ಚೇರ್ಸ್ ಆಗ್ತಿದೆ. ಹೌದಾ? ಎ ಅರ್ಥ ಆಗ್ತಿದ್ಯಾ? ಎ ಫಸ್ಟ್ ಡೇ 3 ಚೇರ್ ಮಾಡ್ತಾನೆ, ಬಿ ಸೆಕೆಂಡ್ ಡೇ 2 ಚೇರ್ ಮಾಡ್ತಾನೆ, ಮತ್ತೆ 3 ಚೇರ್, ಮತ್ತೆ 2 ಚೇರ್, ಮತ್ತೆ 3 ಚೇರ್, ಮತ್ತೆ 2 ಚೇರ್. ಸೊ ಸೈಕಲ್ ರಿಪೀಟ್ ಆಗ್ತಿದೆ. ಏನು? 2 ದಿನಕ್ಕೆ 5 ಚೇರ್ ಮಾಡ್ತಾರಂತೆ. 2 ದಿನಕ್ಕೆ 5 ಚೇರ್ ಮಾಡ್ತಾರಂತೆ. ಏನ್ ಕಾನ್ಸೆಪ್ಟ್? ಫಸ್ಟ್ ಡೇ ಎ ಮಾಡ್ತಾನೆ, ಸೆಕೆಂಡ್ ಡೇ ಬಿ ಮಾಡ್ತಾನೆ. ಫಸ್ಟ್ ಡೇ ಎ ಮಾಡ್ತಾನೆ, ಸೆಕೆಂಡ್ ಡೇ ಬಿ ಮಾಡ್ತಾನೆ. ಸೊ 5 ಚೇರ್ಸ್ ಮುಗಿತವ. ಎಷ್ಟು ದಿನಲ್ಲಿ? 2 ಡೇಸ್ ಅಲ್ಲಿ. 2 ಡೇಸ್ ಅಲ್ಲಿ 5 ಚೇರ್ಸ್ ಮುಗೀತು. ಹೌದಾ? 2 ಡೇಸ್ ಅಲ್ಲಿ 5 ಚೇರ್ಸ್ ಮುಗೀತು. 2 ಡೇಸ್ ಅಲ್ಲಿ 5 ಚೇರ್ಸ್ ಮುಗೀತು.
ನಮಗೆ 60 ಚೇರ್ಸ್ನ ನಾವು ಕಂಪ್ಲೀಟ್ ಮಾಡ್ಬೇಕು. 60 ಚೇರ್ಸ್ನ ನಾವು ಕಂಪ್ಲೀಟ್ ಮಾಡ್ಬೇಕು. ಸೊ ಇಲ್ಲಿ 60 ಚೇರ್ಸ್ ಬರ್ಬೇಕು. 60 ಚೇರ್ಸ್ ಬಂದರೆ ಎದರಿಂದ ನಾವು ಮಲ್ಟಿಪ್ಲಿಕೇಶನ್ ಮಾಡಬೇಕು? ಇಂಟು 12 ಮಾಡಬೇಕು. ಸೊ ಇಲ್ಲೂ ಇಂಟು 12 ಮಾಡಿದರೆ ಇಲ್ಲೂ ಇಂಟು 12 ಮಾಡಬೇಕು. ಸೊ ಎರಡು ಕಡೆ ನೀವು ಭಾಗ ಹೊಡಿರಿ, ಆನ್ಸರ್ ಸೇಮ್ ಇರುತ್ತೆ. ಎರಡು ಕಡೆ ಇಂಟು ಮಾಡ್ರಿ, ಆನ್ಸರ್ ಸೇಮ್ ಇರುತ್ತೆ. ಓಕೆನಾ? ಎರಡು ಕಡೆ ಪ್ಲಸ್ ಮಾಡ್ರಿ, ಎರಡು ಕಡೆ ಮೈನಸ್ ಮಾಡ್ರಿ, ಏನಾದರೂ ಮಾಡಿ ಎರಡು ಕಡೆ ಮಾಡಬೇಕು, ಅವಾಗ ಆನ್ಸರ್ ಸೇಮ್ ಇರುತ್ತೆ. ಹೌದಾ? ನೋಡಿ ಇವಾಗ 12 ಇಂಟು 12 ಕ್ಯಾನ್ಸಲ್ ಮಾಡ್ತೀನಿ. ಮತ್ತೆ 2 days ಇಸ್ ಈಕ್ವಲ್ ಟು 5 ಚೇರ್ಸ್ ಬಂತಿಲ್ಲ. ಸೊ ಎರಡು ಕಡೆ ಇಂಟು ಮಾಡಿದರೆ ಏನು ಆನ್ಸರಲ್ಲಿ ಇದು ಚೇಂಜಸ್ ಆಗಲ್ಲ. ಸೊ 5 ಚೇರ್ 2 ದಿನದಲ್ಲಿ ಮಾಡ್ತಿದ್ದ. 5 ಚೇರ್ 2 ದಿನದಲ್ಲಿ ಮಾಡ್ತಿದ್ದ. 5 ಚೇರ್ 2 ದಿನದಲ್ಲಿ ಮಾಡ್ತಿದ್ದ. ನಮಗೆ ಎಷ್ಟು ಬೇಕು? 60 ಚೇರ್ ಬೇಕು. ಸೊ ಇಂಟು 12 ಮಾಡಿದರೆ 60 ಚೇರ್ ಆಗುತ್ತೆ. ಸೊ ಇಲ್ಲಿನೂ ಇಂಟು 12 ಮಾಡಬೇಕಾಗುತ್ತೆ. ಸೊ 60 ಚೇರ್ಸ್ ಎಷ್ಟು ದಿನ? 24 days. ಆನ್ಸರ್ ಅರ್ಥ ಆಗ್ತಿದ್ಯಾ? ಬೆಣ್ಣೆ ತರ ಅರ್ಥ ಆಗ್ತಿದ್ಯಾ? ಸೊ ಆನ್ಸರ್ ಇಸ್ 24. ನೋಡಿ, ಈ ಆಲ್ಟರ್ನೇಟ್ ಕ್ವಶನ್ಸ್ನ ಸ್ಟೂಡೆಂಟ್ಸು ಯಾವ ಥರ ತಲೆ ಕೊಡ್ಸ್ಕೋತಾರಪ್ಪ ಅಂತಂದರೆ, ಅಲ್ಟರ್ನೇಟ್ ಅಂತ ನೋಡ್ಬಿಟ್ರೆ ಸಾಕು ಅಂಜಿ ಬಿಡ್ತಾರೆ. ಸೊ ಅಂಜೋ ಅವಶ್ಯಕತೆನೇ ಇಲ್ಲ. ಯಾಕಂದ್ರೆ ನೀವು ಕರೆಕ್ಟಾಗಿ ಕಾನ್ಸೆಪ್ಟ್ ಕಲ್ತ್ರೆ ನಿಮಗೆ ಆರಾಮ್ಸೆ ನೀವು ಮಾಡ್ಕೋಬಹುದು. ಆರಾಮ್ಸೆ ವಿತಿನ್ ಸೆಕೆಂಡ್ಸ್. ನೋಡಿ, ಈ ಕ್ವಶನ್ಸ್ ಮಾಡೋಕೆ ಒಂದು 30 seconds